ಲಿಖಿತ ಉತ್ತರ ನೀಡುವಲ್ಲಿ ಸಚಿವರು ಒಂದು ಕಡೆ ವಿಫಲರಾಗಿದ್ದಾರೆ. ಇದಕ್ಕೆ ಗರಂ ಆದಂತಹ ಸ್ಪೀಕರ್ ಯುಟಿ ಖಾದರ್ ಅವರು ಸಭಾತ್ಯಾಗವನ್ನ ಮಾಡಿ ಅಲ್ಲಿಂದ ಎದ್ದು ಹೋಗಿದ್ದಾರೆ. ಸಚಿವರ ಈ ಒಂದು ನಡೆಗೆ ಇದನ್ನ ವಿರೋಧಿಸಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿದ್ದಾರೆ. ಸದನದಲ್ಲಿ ಶಾಸಕರ ಪ್ರಶ್ನೆಗೆ ಉತ್ತರಿಸದ ಕಾರಣ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಲಿಖಿತ ಉತ್ತರವನ್ನ ನೀಡುವಲ್ಲಿ ಸಚಿವರು ವಿಫಲರಾಗಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರು ಸಭೆಯಲ್ಲಿ ಅತ್ಯಂತ ಶಾಂತಿಯುತವಾಗಿ ಕೇಳಿದ್ರು. ಆದರೆ ಈ ಒಂದು ಸಚಿವರ ಅಶಿಸ್ತು, ಸಚಿವರು ಅವರಿಗೆ ಇಷ್ಟ ಬಂದಾಗ ಸಮಯಕ್ಕೆ ಬರೋದು, ಅಲ್ಲಿ ಕೂರೋದು, ಇದೆಲ್ಲವೂ ಕೂಡ ಯುಟಿ ಖಾದರ್ ಅವರು ಸೂಕ್ಷ್ಮವಾಗಿ ಗಮನಿಸಿದ್ರು. ಆಗ ಅದರ ಜೊತೆಗೆ ಇದೆಲ್ಲ ಒಂದು ವೈಫಲ್ಯತೆ ಆದರೆ ಮತ್ತೊಂದು ಕಡೆ ಲಿಖಿತ ಉತ್ತರವನ್ನು ನೀಡಬೇಕಾದಂಥ ಸಚಿವರು ಸ್ವಲ್ಪ ವಿಫಲ ಮಾಡಿದ್ರು, ಸ್ವಲ್ಪ ವೈಫಲ್ಯತೆಯನ್ನು ತೋರಿದ್ರು. ಹಾಗಾಗಿ ಯುಟಿ ಖಾದರ್ ಅವರು ಶಾಂತಿಯಿಂದ ಇದ್ದವರು, ಸ್ವಲ್ಪ ಅವರ ಶಾಂತಿ ಕೂಡ ಕೆಡ್ತು. ಹಾಗಾಗಿ ಸ್ಪೀಕರ್ ಯುಟಿ ಖಾದರ್ ಅವರು ಸಭಾತ್ಯಾಗವನ್ನು ಮಾಡಿದ್ರು. ಸಚಿವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಈಗ ಫುಲ್ ಗರಂ ಆಗಿದ್ದಾರೆ. ಸದನದಲ್ಲಿ ಶಾಸಕರ ಪ್ರಶ್ನೆಗೆ ಉತ್ತರಿಸದ ಕಾರಣ ಸಿದ್ದರಾಮಯ್ಯ ಈಗ ಗರಂ ಆಗಿದ್ದಾರೆ. ಸಚಿವರಿಗೆ ಪತ್ರವನ್ನು ಕೂಡ ಬರೆದು ಬೇಸರವನ್ನು ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಲಾಪದಲ್ಲಿ 245 ಪ್ರಶ್ನೆಗಳಲ್ಲಿ ಕೇವಲ 90 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ ನಮ್ಮ ಸಚಿವರು. ಉತ್ತರ ನೀಡದಂತಹ ಕಾರಣ ಸದನದಲ್ಲಿ ಶಾಸಕರಿಗೆ ಚರ್ಚೆ ಮಾಡಲು ಕೂಡ ಅನಾನುಕೂಲವಾಗಿದೆ. ಈ ಅನಾನುಕೂಲದಿಂದ ನಮ್ಮ ಸರ್ಕಾರಕ್ಕೆ, ಅಂದರೆ ಇದು ಸರ್ಕಾರಕ್ಕೆ ಬಹುಮುಖ್ಯವಾಗಿ ತೀವ್ರ ಮುಜುಗರವನ್ನು ಉಂಟು ಮಾಡಿದೆ. ಇದು ಈ ನಡೆ, ಸಚಿವರು ಮಾಡಿರುವಂತಹ ಈ ಒಂದು ವೈಫಲ್ಯತೆ ಏನಿದೆ, ಇದರಿಂದ ಅದು ಕೂಡ ಯುಟಿ ಖಾದರ್ ಅವರು ಸ್ಪೀಕರ್ ಆದಂಥವರು ಎದ್ದೋಗಿರೋದ್ರಿಂದ ಇದು ನಮ್ಮ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲಾಖೆಯಿಂದ ಯಾಕೆ ಉತ್ತರ ನೀಡಿಲ್ಲ ಅಂತ ವಿವರಣೆ ನೀಡಿ ಅಂತ ಸಿದ್ದರಾಮಯ್ಯ ಒಂದ್ ಕಡೆ ಪತ್ರದಲ್ಲಿ ಗರಂ ಆಗಿದ್ದಾರೆ. ಸಂಬಂಧಿಸಿದಂತಹ ಶಾಸಕರಿಗೆ ಪ್ರತ್ಯೇಕವಾಗಿ ಪತ್ರವನ್ನು ಕಳುಹಿಸುವಂತೆ ಸಚಿವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದು ಕಡೆ CS ಶಾಲಿನಿ ರಜನೀಶ್ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಪತ್ರವನ್ನು ಕಳುಹಿಸಿ ಕೊಡಿ, ಶಾಸಕರಿಗೆ ಪ್ರತ್ಯೇಕವಾಗಿ ಪತ್ರವನ್ನು ಕಳುಹಿಸಿ, ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ನೀಡಬೇಕು, ವಿವರಣೆ ನೀಡಬೇಕು, ಇಲಾಖೆಯಿಂದ ಯಾಕೆ ಉತ್ತರ ಇನ್ನೂ ಬಂದಿಲ್ಲ ಅಂತೇಳಿ ವಿವರಣೆ ನೀಡಿ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ಪ್ರತ್ಯೇಕವಾಗಿ ಪತ್ರವನ್ನು ಕಳಿಸಿ ಅಂತ CS ಶಾಲಿನಿ ರಜನೀಶ್ ಅವ್ರಿಗೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕೆಲ ಇಲಾಖೆಗಳಿಗೆ ಈಗ ಕಾರ್ಯದರ್ಶಿಗಳಿಗೆ ನೋಟಿಸ್ ಕೂಡ ನೀಡಿದ್ದಾರೆ ಶಾಲಿನಿ ರಜನೀಶ್ ಅವರು. ಅದು ಪಶುಸಂಗೋಪನೆ, ಲೋಕೋಪಯೋಗಿ ಇಲಾಖೆಗಳ ಕಾರ್ಯದರ್ಶಿಗಳಿಗೆ, ಜೊತೆಗೆ ಕಂದಾಯ ಇಲಾಖೆ, ವಸತಿ ಇಲಾಖೆ ಕಾರ್ಯದರ್ಶಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಶಾಲಿನಿ ರಜನೀಶ್. ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ನೀಡದ ನಿರ್ಲಕ್ಷ್ಯ ತೋರಿದಂತಹ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಪ್ರಶ್ನೆ ಕೊಟ್ಟಿದ್ದೀರಾ? 225 ಏನೋ ಪ್ರಶ್ನೆಗಳನ್ನು ಕೇಳಿರೋದು, ಅದರಲ್ಲಿ 90 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ. ಅಂದರೆ ಇನ್ನು 90 ಪ್ರಶ್ನೆಗಳಿಗೆ, ಇನ್ನು ಬಾಕಿ ಉಳಿದಂತಹ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ. ಯಾಕೆ ಕೊಟ್ಟಿಲ್ಲ, ಇಲಾಖೆಯಿಂದ ಯಾಕೆ ಉತ್ತರ ಇನ್ನೂ ಬರ್ತಾ ಇಲ್ಲ ಅಂಥೇಳಿ ವಿವರಣೆ ನೀಡಬೇಕು ಅಂಥೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ಪ್ರತ್ಯೇಕವಾಗಿ ಪತ್ರವನ್ನು ಕಳಿಸಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ CS ಶಾಲಿನಿ ರಜನೀಶ್ ಅವರಿಗೆ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಅದೇ ಸೂಚನೆ ಮೇರೆಗೆ ಶಾಲಿನಿ ರಜನೀಶ್ ಕೂಡ ಕೆಲವೊಂದು ಇಲಾಖಾವಾರುಗಳಿಗೆ ಪ್ರತ್ಯೇಕವಾಗಿ ಪತ್ರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಉತ್ತರವನ್ನು ನೀಡಿ, ಯಾವ ರೀತಿಯಾಗಿ ಪ್ರತ್ಯೇಕವಾಗಿ ನೀವು ಉತ್ತರವನ್ನು ಕೊಟ್ಟಿಲ್ಲ ಅನ್ನೋ ವಿಚಾರವಾಗಿ ಉತ್ತರವನ್ನು ನೀಡಿ, ಸಭೆಯಲ್ಲಿ ಏನಾಯಿತು ಅಂತ ಹೇಳಿ ಮಾತನಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕಕ್ಕೆ. ಬಸವರಾಜ್, ಈಗ ಅಧಿಕಾರಿಗಳಿಗೆ ನೋಟಿಸನ್ನು ಕೊಡಿ ಅಂತ ಶಾಲಿನಿ ರಜನೀಶ್ಗೆ ಸಿಎಂ ಗರಂ ಹಾಕಿದ್ರು. ಒಂದು ಕಡೆ ಸಭಾಧ್ಯಕ್ಷರೇ ಸಭಾತ್ಯಾಗವನ್ನು ಮಾಡೋಕಿದ್ರು. ಏನು ನಡೀತು, ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡಿ. ಇಂಚರ ನಿನ್ನೆ ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ಸರ್ಕಾರದ ನಡೆಗೆ ಒಂದಿಷ್ಟು ಅಸಮಾಧಾನಗೊಂಡು ಸಭಾತ್ಯಾಗವನ್ನು ಕೂಡ ಮಾಡಿ ಹೊರಟಿದ್ರು. ಎಲ್ಲೊಂದ್ ಕಡೆ ಲಿಖಿತ ಮೂಲಕ ಪ್ರಶ್ನೆ ಕೇಳಿರ್ತಕ್ಕಂತ ಸಂದರ್ಭದಲ್ಲಿ ಅವುಗಳಿಗೆ ಇಲಾಖೆಗಳಿಂದ ಉತ್ತರ ಬಂದಿಲ್ಲ ಅನ್ನುವಂಥದ್ದು, ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆಗಳಲ್ಲಿ ಸುಮಾರು ಒಂದು 50% ಕೂಡ ಉತ್ತರಗಳು ಬಂದಿಲ್ಲ ಅನ್ನುವಂಥದ್ದು ವಿಧಾನಸಭೆಯ ಪ್ರತಿಪಕ್ಷ ನಾಯಕರು ಅದನ್ನ ಪ್ರಸ್ತಾಪ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ
ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಈ ಬಗ್ಗೆ ನಾನು ಸರ್ಕಾರಕ್ಕೂ ಕೂಡ 3-4 ಬಾರಿ ಹೇಳಿದ್ದೇನೆ. ಈ ಪೀಠದಿಂದ ಹೇಳಿದ್ರು ಸಹಿತ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಇದನ್ನ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ನಾನು ಸದನವನ್ನ ನಡೆಸೋದಿಲ್ಲ ಅನ್ನುವಂಥದ್ದನ್ನ ಹೇಳಿ ಅವರು ಸದನವನ್ನ ಸಭಾತ್ಯಾಗವನ್ನ ಮಾಡಿ ಕೂಡ ಹೋಗಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತೆ ಗೃಹ ಸಚಿವರಾಗಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೆ ಪ್ರತಿಪಕ್ಷ ನಾಯಕರು ಎಲ್ಲರೂ ಸಹ ಸ್ಪೀಕರ್ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ರು. ಯಾವೆಲ್ಲ ಇಲಾಖೆಗಳಿಂದ ಒಂದು ಏನು ಲಿಖಿತ ಮೂಲಕ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ವೋ ಅಂತಹ ಒಂದು ಕಾರ್ಯದರ್ಶಿಗಳಿಗೆ ಒಂದು ನೋಟಿಸ್ ಅನ್ನು ಕೊಡ್ತೇವೆ, ಕ್ರಮ ಕೈಗೊಳ್ತೇವೆ, ಸದನವನ್ನ ನಡಲಿಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ಅದನ್ನೆಲ್ಲವನ್ನ ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಭಾಧ್ಯಕ್ಷರಿಗೆ ಹೇಳಿದ್ರು. ಅದರಂತೆ CS ಅವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ. ಯಾವೆಲ್ಲ ಇಲಾಖಾ ಕಾರ್ಯದರ್ಶಿಗಳಿಂದ ಪ್ರಶ್ನೆಗಳಿಗೆ ಉತ್ತರ ಬಂದಿಲ್ಲ ಅವರಿಗೆ ನೋಟಿಸ್ ಅನ್ನ ಕೊಡಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಟ್ಟಿದ್ರು. ಆ ಸೂಚನೆ ಬೆನ್ನಲ್ಲೇ ಈಗಾಗಲೇ ಪಶುಸಂಗೋಪನಾ ಇಲಾಖೆ ಮತ್ತೆ ಸಾರಿಗೆ ಇಲಾಖೆ, ವಸತಿ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಮತ್ತೆ ತೋಟಗಾರಿಕೆ ಮತ್ತು ರೇಷ್ಮೆ ಲೋಕೋಪಯೋಗಿ ಇಲಾಖೆ ಈ ಒಂದು ಇಲಾಖೆಗಳಿಗೆ ನೋಟಿಸ್ ಅನ್ನು ಕೂಡ CS ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಲಿಖಿತ ಮೂಲಕ ಉತ್ತರವನ್ನ ಕೊಡಬೇಕು. ಯಾಕೆ ಈ ಉತ್ತರವನ್ನ ಕೊಟ್ಟಿಲ್ಲ, ಅಲ್ಲಿ ವಿಧಾನಸಭೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ವಿಳಂಬವಾಗಿರ್ತಕ್ಕಂಥ ಕಾರಣ ಏನು ಅನ್ನುವಂತ ನೀಡಿ ಅವ್ರಿಗೀಗ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರ್ತಕ್ಕಂಥದ್ದು. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಈಗ CM ಸಿದ್ದರಾಮಯ್ಯ ಅವರು ಒಂದು ಪ್ರತ್ಯೇಕವಾಗಿ ನೋಟಿಸನ್ನು ಕೊಟ್ಟಿದ್ರು, ಅಂದರೆ ಪತ್ರವನ್ನು ಬರೆದಿದ್ರು. ಯಾಕೆ, ಏನು ಇದಕ್ಕೆ ನನಗೆ ಸೂಕ್ತ ಉತ್ತರ ಕೊಡಬೇಕು ಅಂತ. ಅದಕ್ಕೆ ಅಧಿಕಾರಿಗಳಿಗೆ ಈಗ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಯಾಕೆ ಉತ್ತರ ನೀಡಿಲ್ಲ ಅಂತ ಹೇಳಿ ಈಗ CS ಶಾಲಿನಿ ರಜನೀಶ್ ಕೂಡ ನೋಟಿಸ್ ಕೊಟ್ಟಿದ್ದಾರೆ.